ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಇದು ಭೀಮನ ಅಮಾವಾಸ್ಯೆ ದಿವಸದ ವ್ಲಾಗ್ ಇದಾಗಿರುತ್ತೆ. ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ. ನಮ್ಮ ಪಾಪು ವಿಡಿಯೋ ಮಾಡ್ತೀನಿ ಅಂತ ಹಠ ಮಾಡ್ತಿದ್ದ. ಸರಿ ಅಂತೇಳಿ ನನ್ನ ಕೈಲಿ ಕೊಟ್ಟಿದ್ದೆ. ನನಗೂ ವಿಡಿಯೋ ಮಾಡಕ್ ಬಿಡೋದಿಲ್ಲ. ಅವನು ಕೂಡ ನೀಟಾಗಿ ವಿಡಿಯೋ ಮಾಡ್ಕೊಡಲ್ಲ. ಸರಿ ನೀನು ಮಾಡು ಅಂತ ಕೊಟ್ಟಿದ್ದೀನಿ. ನಾನು ಪುಟ್ಟ ರಂಗೋಲೆ ಹಾಕ್ಕೊಡೋಣ ಅಂತೇಳಿ ಬಂದಿದ್ದೀನಿ. ಬೆಳಿಗ್ಗೆ ತಿಂಡಿಗೆ ಅಂತ ಪಲಾವ್ ಮಾಡ್ಕೊಂಡಿದ್ದೆ. ಹಸ್ಬೆಂಡಿಗೆ ಕೂಡ ಡ್ಯೂಟಿ ಇತ್ತು ಫುಲ್ ಟೈಮು. ಹಾಗಾಗಿ ಬೇಗ ಮಾಡಮ್ಮ ಅಂತ ಹೇಳಿದ್ರು. ಫಸ್ಟ್ ತಿಂಡಿ ಎಲ್ಲ ಮುಗಿಸಿ ಅವ್ರು ತಿಂಡಿ ಡ್ಯೂಟಿಗೆ ಹೋದ್ಮೇಲೆ ನಾನು ಮಿಕ್ಕಿದ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಕಿಚನ್ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಬಂದಾದ್ಮೇಲೆ ನೆಲೆಲ್ಲ ಒರೆಸ್ಕೊಂಡು ರಂಗೋಲಿ ಹಾಕೊಳ್ತಾ ಇದ್ದೀನಿ. ನಮ್ಮ ಪಾಪ ವಿಡಿಯೋ ಮಾಡ್ತೀನಿ ಅದಕ್ಕೆ ಅವ್ನ ಕೈಲೇ ಫೋನ್ ಕೊಟ್ಟಿದ್ದೀನಿ. ಹಾಗಾಗಿ ಅವನು ವಿಡಿಯೋ ಮಾಡ್ತಾ ಇದ್ದಾನೆ. ಅವನಿಗೂ ಕೂಡ ಇವತ್ತು ಡೇ ಕೇರ್ ಕಳಿಸಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ಮುಂಚೆನೆ ಪ್ಲಾನ್ ಆಗಿತ್ತು. ಹಾಗಾಗಿ ದೇವಸ್ಥಾನಕ್ಕೆ ಹೋದ್ರಾಗತ್ತೆ ಅಂತ ಅವನು ಡೇ ಕೇರ್ ಬಿಡಿಸಿದ್ದೆ. ಆದ್ರೆ ನಾನು ರಂಗೋಲಿ ಹಾಕ್ತೀನಿ ಅಂತೇಳಿ ಹಠ ಮಾಡ್ತಾ ಇದ್ರು. ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ತೀನಿ ತುಂಬಾನೇ ಖುಷಿ ಪಡ್ತಾರೆ ನಮ್ಮ ಪಾಪು. ಸರಿ ನೀನು ವಿಡಿಯೋ ಮಾಡಿ ಸಾಕು ನನಗೆ ಕೊಡು ಅಂತ ಹೇಳಿದೆ. ಅವನು ತುಂಬಾ ಹಠ ಮಾಡ್ತಿಲ್ಲ, ಮಮ್ಮಿ ನಾನು ಮಾಡ್ತೀನಿ ಅಂತ. ಏನಾದ್ರು ವಿಡಿಯೋ ಮಾಡೋ ಕೊಡ್ಲಿದ್ರೆ ರಂಗೋಲಿ ಹಾಕ್ತಿದ್ರೆ ನಾನು ಹಾಕ್ತೀನಿ, ರಂಗೋಲಿ ಕೊಡು, ನಾನು ಹಾಕಿ ತೋರಿಸ್ತೀನಿ ನಿನಗೆ ಅಂತೇಳಿ ಅದನ್ನು ಕೂಡ ಹಠ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅಂತೇಳಿ ಆ ಮೊಬೈಲೇ ಕೊಟ್ಟಿದ್ದೆ ಅವ್ರ ಕೈಲಿ. ಅವರೇ ಪಾಪ ವಿಡಿಯೋ ಮಾಡ್ತಾ ಇರೋದು. ನೀಟಾಗಿ ಇಟ್ಕೊಂಡು ವಿಡಿಯೋ ಮಾಡಿದ್ದಾರೆ. ಆದಷ್ಟು ನಾವೇನಾದರೂ ಕೆಲಸ ಮಾಡ್ತಿರ್ಬೇಕಾದ್ರೆ ಮಕ್ಳನ್ನು ಕೂಡ ಸೇರಿಸ್ಕೊಬೇಕು, ಅವ್ರಿಗೂ ಕೂಡ ಹೇಳ್ಕೊಡ್ತಿರ್ಬೇಕು ಅಂತಾರೆ. ಆದ್ರೆ ನಮ್ಮ ಪಾಪು ಇವೆಲ್ಲ ಮಾಡಲ್ಲ. ಮಮ್ಮಿ ನಾನು ವಿಡಿಯೋ ಮಾಡ್ತೀನಿ, ರಂಗೋಲಿ ಹಾಕು ಅಂತಿದ್ರು. ಸರಿ ನೀಟಾಗಿ ಇಟ್ಕೊಂಡು ವಿಡಿಯೋ ಮಾಡು ಅಂತ ಕೇಳಿದ್ರು. ಹೇಳ್ತೀರಾ ನಂಗೆ ಬಂದಂಗೆ ಮಾಡ್ತೀನಿ ನಿನ್ ಕೊಡು ಅಂದ್ರು. ಸರಿ ಅಂತೇಳಿ ಅವ್ರ ಕೈಲಿ ಅವರೇ ಪಾಪ ವಿಡಿಯೋ ಮಾಡ್ತಾ ಇರೋದು ಕೂಡ ಅದನ್ನೆಲ್ಲ. ಸರಿ ಒಂದು ಪುಟ್ಟ ರಂಗೋಲಿ ಹಾಕೊಂಡು ಉದಿಸ್ಲು ಪೂಜೆ ಮಾಡ್ಕೊಂಡು ಆದ್ಮೇಲೆ ಮಿಕ್ಕಿದ ಕೆಲಸ ಮಾಡ್ಕೋಣ ಅಂತ ಬಂದೆ. ಅವನು ಕೂಡ ಏನೋ ಫ್ರೆಶ್ ಅಪ್ ಮಾಡಿ ಕರ್ಕೊಂಡ್ ಬಂದಿರ್ಲಿಲ್ಲ. ಹೇಗಿದ್ರೆ ಸ್ಕೂಲ್ ಇಲ್ವಲ್ಲ, ಆರಾಮಾಗಿದ್ದಾರೆ. ಮಮ್ಮಿ ಇವತ್ತು ನೋ ಸ್ಕೂಲ್ ಅನ್ಕಂತ. ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ತುಂಬಾನೇ ಖುಷಿ ನಮ್ಮ ಪಾಪುಗಂತೂ. ಸದ್ಯ ನನ್ನ ಸ್ಕೂಲಿಗೆ ಕಳ್ಸಲ್ಲ ನಮ್ಮಮ್ಮ ಇವತ್ತು ಅಂತ ಹೇಳಿ ಇನ್ನೇನು ಉದಿಸ್ಲು ಪೂಜೆ ಎಲ್ಲ ಮುಗಿಸ್ಕೊಂಡು ಆದ ನಂತರ ಅವ್ರನ್ನು ಕೂಡ ಫ್ರೆಶ್ ಅಪ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಕೂಡ ಮಾಡ್ಕೊಬೇಕು. ಹಾಗೆ ದೇವಸ್ಥಾನ ಕೂಡ ಹೋಗ್ಬೇಕಲ್ಲ, ಯಾವ ದೇವಸ್ಥಾನ ಅಂತ ಕೂಡ ನನಗೆ ಶೇರ್ ಮಾಡ್ತೀನಿ. ಪುಟ್ಟದಾಗಿರೋ ರಂಗೋಲಿ ಹಾಕೊಳ್ತಿದ್ದೀನಿ. ಅದನ್ನು ಕೂಡ ಹಾಕಕ್ ಬಿಡ್ತಿಲ್ಲ. ಮೊಬೈಲ್ ನೀಟಾಗಿ ಇಟ್ಕೊಂಡ್ರೆ ಅದನ್ನು ಇಟ್ಕೊಳ್ತಿಲ್ಲ, ರಂಗೋಲಿನೂ ಹಾಕಕ್ ಬಿಡ್ತಿಲ್ಲ. ಮೊಬೈಲ್ ಇಸ್ಕೊಂಡ್ರೆ ರಂಗೋಲಿ ಹಾಕಕ್ ಬಿಡಲ್ಲ. ಹಾಗಾಗಿ ಸರಿ ಆಯ್ತು ಕೊಡು, ನಾನು ಮೊಬೈಲ್ ರಂಗೋಲಿ ಹಾಕೊಳ್ತೀನಿ ಅಂದ್ರು ಕೇಳ್ತಾ ಇಲ್ಲ ಅವರು. ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತ ಕೂಡ ಶೇರ್ ಮಾಡ್ತೀನಿ. ಹಾಗೆ ಹೊಸಬ್ರು ಯಾರೆಲ್ಲ ಇದ್ರು ದಯವಿಟ್ಟು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗೆ ಬರ್ತಿದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ಹೈಪ್ ಇರುತ್ತೆ, ಹೈಪ್ ಮಾಡಿ. ಹಾಗೆ ವಿಡಿಯೋ ನೋಡಿ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನೀನು ಉದಿಸ್ಲು ಪೂಜೆ ಮುಗಿಸ್ಕೊಂಡೆ ನೋಡಿ. ನಾನು ಹೂ ಮುಡಿಸ್ತೀನಿ ಅಂತೇಳಿ ಮತ್ತೆ ನಾನು ಹೂ ಮುಡಿಸಿ ತಗೊಂಡು ಮತ್ತೆ ಹೂ ಮುಡಿಸ್ತಿದ್ದಾರೆ. ಇನ್ನೇನು ಪೂಜೆ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಬಂದೆ. ಸಿಂಪಲ್ ಪೂಜೆ ಮಾಡ್ಕೊಂಡಿದ್ದೀನಿ. ಮತ್ತೆ ಸಂಜೆ ಭೀಮನ ಅಮಾವಾಸ್ಯೆ ಅಲ್ವಾ, ಹಾಗಾಗಿ ಮತ್ತೆ ಸಂಜೆ ಬಂದು ಪೂಜೆ ಮಾಡ್ಕೊಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಅಂತೇಳಿ ಸಿಂಪಲ್ ಆಗಿ ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ. ಉದಿಸ್ಲು ಕೂಡ ಪೂಜೆ ಮುಗಿಸ್ಕೊಂಡು ಬಂದೆ. ಪಾಪ ಕೂಡ ಫ್ರೆಶ್ ಅಪ್ ಮಾಡಿ ಕರ್ಕೊಂಡ್ಬಂದು ಅವನು ಕೂಡ ರೆಡಿ ಮಾಡಬೇಕು. ಇನ್ನೇನು ಉದಿಸ್ಲು ಪೂಜೆ ಎಲ್ಲ ಮುಗಿಸಿ ಅವನು ಕೂಡ ಸಿಂಪಲ್ ಪೂಜೆ ಕೂಡ ಮುಗಿಸ್ಕೊಂಡೆ. ಇನ್ನೇನು ಪಾಪು ಕೂಡ ರೆಡಿ ಮಾಡಿ ನಾನು ಕೂಡ ರೆಡಿ ಆಗಬೇಕು ಅಷ್ಟೇ. ಹಾಗಾಗಿ ಅವನು ಕೂಡ ಊದ್ಬತ್ತಿ ಬೆಳಗ್ತೀನಿ ಮಮ್ಮಿ ಅಂತ. ಸರಿ ಅಂತೀನಿ. ಅವನು ಕೂಡ ಫ್ರೆಶ್ ಅಪ್ ಎಲ್ಲ ಮಾಡಿ ರೆಡಿ ಮಾಡಿ ಇನ್ನು ನಾವು ಕೂಡ ಹೊರಟ್ವಿ. ಆಟೋ ಮಾಡ್ಕೊಂಡು ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಬಸ್ಗೆ ಹೋಗ್ಬೇಕು ಅನ್ನೋ ಪ್ಲಾನಿಂಗ್ ಇತ್ತು. ಹಾಗಾಗಿ ಹೊರಟ್ವಿ. ಬಸ್ ಎಲ್ಲಿ ಹೋಗ್ತಿದ್ಯಾ ಸ್ವಾಮಿ? ಸ್ವಾಮಿಗೆ ಹೋಗ್ತಿದ್ಯಾ? ನಿಂಗೆ ಇಷ್ಟನಾ ಸ್ವಾಮಿಗೆ ಹೋಗೋದು? ಹೌದಾ, ಸ್ವಾಮಿಗೆ ಹೋಗ್ತಿದ್ಯಾ? ಯಾವ ಸ್ವಾಮಿಗೆ? ಜಿಜ್ಜಿ ಸ್ವಾಮಿ. ಮಾಡ್ತಂದೀವಿ ಮುನ್ನಾಗೆ. ಎಲ್ಲಿಗೆ ಹೋಗ್ತಿದ್ಯಾ ಸ್ವಾಮಿ ಮಾಡಕ್ಕ? ಚಿಚ್ಚಲ್ಲ ಸ್ವಾಮಿ. ಒಂದು ಕಡೆ ನಿಂಬೆಹಣ್ಣಿಂದ ಆರತಿ ಇಟ್ಕೊಂಡಿದ್ನಲ್ವ, ಹಾಗಾಗಿ ಪಾಪುನ ಕೈಯಲ್ಲಿ ಇಟ್ಕೊಂಡಿದ್ದೆ. ಅದ್ರ ಅಕ್ಕನ ಜೊತೆ ಹೋಗ್ತೀನಿ ಅಂತೇಳಿದ್ರು ಅಂತೇಳಿ ಅವಳ ಜೊತೆ ಬಿಟ್ಟೆ. ನೋಡಿ ಯಾವ ರೀತಿ ಹೋಗ್ತಿದ್ದಾರೆ ಅಂತ ಹೇಳಿ. Hãy subscribe cho kênh Ghiền Mì Gõ để không bỏ lỡ
ಸಣ್ಣ ಮಾಡು ಬಾ. ನಾವು ಹೋಗ್ತೀವಿ. ಬಾ. ಕೈ ಮುಗಿ ಶಾಮಿ ಮಾಡು. ಕೈ ಆಯ್ತಾ ಕೊಡಿ. ಎರಡು ಕೊಡು. ಹಾಂ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನನ್ನ ಮನೆಗೆ ಕೂಡ ಹೊರಟ್ವಿ. ಮನೆಗೆ ರೀಚ್ ಆಗೋಷ್ಟರೊಳಗೆ 4 ಗಂಟೆ ಆಯಿತು. ಫ್ರೆಶ್ ಅಪ್ ಆಗಿ ಮತ್ತೆ ಪೂಜೆ ಎಲ್ಲ ಮಾಡ್ಕೊಬೇಕು ಮತ್ತೆ ಸಂಜೆಗೆ ಅಂತೇಳಿ ಪೂಜೆ ಎಲ್ಲ ಮಾಡಿಕೊಂಡೆ. ಹಸ್ಬೆಂಡ್ ಕೂಡ ಡ್ಯೂಟಿ ಮುಗಿಸ್ಕೊಂಡು 6 ಗಂಟೆಗೆಲ್ಲ ಬಂದರು. ಅವ್ರಿಗೆ ಕೂಡ ಪಾದ ಪೂಜೆ ಎಲ್ಲ ಮಾಡಬೇಕು. ಮತ್ತು ಸಂಜೆ ಬಂದು ಪ್ರಸಾದಕ್ಕೆ ಅಂತ ಶಾವಿಗೆ ಪಾಯಸ ಮಾಡ್ಕೊಂಡಿದ್ದೆ. ಹಾಗೆ ಬಾಳೆಹಣ್ಣು ಕೂಡ ಎಡೆ ಹಿಡಿದು ಪೂಜೆ ಎಲ್ಲ ಮುಗಿಸ್ಕೊಂಡು ಭೀಮನ ಅಮಾವಾಸ್ಯೆ ಆಗಿತ್ತಲ್ಲ, ಹಾಗಾಗಿ ಅದಕ್ಕೆ ಅಂತ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಹಸ್ಬೆಂಡ್ ಕೂಡ ಬಂದು ಫ್ರೆಶ್ ಅಪ್ ಮಾಡಿದ್ರು. ಇನ್ನು ಪೂಜೆ ಕೂಡ ಮುಗಿಸ್ಕೊಂಡೆ ಅವತ್ತು ಪಾದ ಪೂಜೆನ. ಭೀಮನ ಅಮಾವಾಸ್ಯೆ ಹಬ್ಬನ ಯಾಕೆ ಮುಖ್ಯವಾಗಿ ಆಚರಿಸ್ತಾರೆ ಅಂದರೆ ಪತಿ ಆಯುಷ್ಯ, ಆರೋಗ್ಯ ಮತ್ತು ಕುಟುಂಬದ ಏಳಿಗೆಗಾಗಿ ಆಚರಿಸ್ತಾರೆ. ಮತ್ತು ಆಷಾಢ ಮಾಸದ ಕೊನೆಯ ದಿನ ಬರುವಂತಹ ಅಮಾವಾಸ್ಯೆಯನ್ನು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ಭೀಮನ ಅಮಾವಾಸ್ಯೆ ಅಂತಾನೆ ಆಚರಿಸ್ತಾರೆ. ಭಕ್ತಿಯಿಂದ ಆಚರಿಸ್ತಾರೆ. ಪತಿಯ ದೀರ್ಘಾಯುಷ್ಯ ಮತ್ತು ಮಾಂಗಲ್ಯ ಭಾಗ್ಯಕ್ಕಾಗಿ ಇದು ವಿವಾಹಿತ ಮಹಿಳೆಯರು ಕೂಡ ಆಚರಿಸ್ತಾರೆ. ಪತಿಯ ಆರೋಗ್ಯ ಆಗಿರ್ಬೋದು, ಸಕಲ ಐಶ್ವರ್ಯಗಳು ಸಿಗ್ಲಿ ಎಂದು ಪಾದ ಪೂಜೆ ಮಾಡಿ ಆಶೀರ್ವಾದ ಪಡೆಯೋದು ಪದ್ಧತಿ. ಇದರಿಂದ ದಾಂಪತ್ಯ ಜೀವನದಲ್ಲಿ ಸುಖ, ಶಾಂತಿ ಕೂಡ ಸಮೃದ್ಧಿ ಆಗುತ್ತೆ. ಹಾಗಾಗಿ ಬಲವಾದ ನಂಬಿಕೆ ಕೂಡ ಇದೆ. ಮಹಾಭಾರತದ ಕೂಡ ಭೀಮನ್ ಸಾಹಸ ಕೂಡ ಇವತ್ತು ಇದೆ ಅಂತಾನೆ ಹೇಳ್ಬೋದು. ಭೀಮನಂತೆ ಗಂಡಂದಿರು ಬಲಶಾಲಿಯಾಗಿ ಕುಟುಂಬವನ್ನು ರಕ್ಷಿಸಲಿ ಎಂದು ಪ್ರಾರ್ಥನೆ ಕೂಡ ಸಲ್ಲಿಸ್ತದೆ. ಇವತ್ತು ಮುತ್ತೈದರು ತಮ್ಮ ಪತಿ ಆರೋಗ್ಯ, ದೀರ್ಘಾಯುಷ್ಯ, ಆರೋಗ್ಯ, ಸುಖ, ಸಂತೋಷಕ್ಕಾಗಿ ಆಷಾಢ ಮಾಸದ ಕೊನೆಯ ಅಮಾವಾಸ್ಯೆಯಂದು ಜ್ಯೋತಿರ್ಭೀಮೇಶ್ವರ ಅಥವಾ ಭೀಮನ ಅಮಾವಾಸ್ಯೆ ವ್ರತವನ್ನು ಕೂಡ ಆಚರಿಸ್ತೀವಿ. ಇದು ಶಿವ ಪಾರ್ವತಿಯನ್ನು ಪೂಜಿಸುವ ಮತ್ತು ದಾಂಪತ್ಯ ಜೀವನದ ಒಳಿತನ್ನು ಬಿಡುವ ಪ್ರಮುಖ ಆಚರಣೆ ಕೂಡ. ಪತಿಯ ಆರೋಗ್ಯ, ಆಯಸ್ಸು, ಮುತ್ತೈದರು ತಮ್ಮ ಗಂಡನ ದೀರ್ಘಾಯುಷ್ಯ ಹಾಗೂ ಆರೋಗ್ಯಕ್ಕಾಗಿ ಈ ಪೂಜೆಯನ್ನು ಸಲ್ಲಿಸ್ತಾರೆ. ಇದೆಲ್ಲ ನಮ್ಮ ಮನೆಗೆ ಈ ರೀತಿ ಸಿಂಪಲ್ ಆಗಿ ಭೀಮನ ಅಮಾವಾಸ್ಯೆ ಕೂಡ ಮುಗಿಸ್ಕೊಂಡ್ವಿ. ಹಾಗೆ ಪುಟ್ಟ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತೀರಿ. ಯಾವಾಗಲೂ ನನ್ನ ಚಾನಲ್ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.